ನಾವು ಮೆಡಿಕಲ್ ಹೋಗಿ ಅದನ್ನ ತಗೊಂಡ್ರು ಕೂಡ ಮೆಡಿಕಲ್ ಅವರು ಒಂದು ಪೇಪರ್ ನಲ್ಲಿ ಸುತ್ತಿ ಅದನ್ನ ಕೊಡ್ತಾರೆ. ಯಾವ ವಿಷಯಕ್ಕೆ ವಾಯ್ಸ್ ರೇಸ್ ಮಾಡಿ ಅಂದ್ರೆ ಆ ವಿಷಯಕ್ಕೆ ರೇಸ್ ಮಾಡಲ್ಲ. ಇಲ್ಲಿ ತುಂಬಾ ಹೆಣ್ಮಕ್ಳು ಆಗಿದೆ, ಆ ವಿಷಯಕ್ಕೆ ವಾಯ್ಸ್ ರೇಸ್ ಮಾಡಲ್ಲ. ಯಾವ್ದೋ ಒಂದು ಫೇಕ್ ನ್ಯೂಸ್ ಗೆ ವಾಯ್ಸ್ ರೇಸ್ ಮಾಡ್ತೀರಾ. ಈ ತರ ವಿಚಿತ್ರವಾಗಿ ತೋರ್ಸ್ಕೊಂಡ್ರೆ ನಾನು ಫೇಮ್ ಆಗೋದು ಅಂತ ಇವನು ತಿಳ್ಕೊಂಡು ಅಂತ ವಿಷಯಗಳನ್ನ ಇವನು ಬಹಿರಂಗವಾಗಿ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕೋಟ್ಯಾಂತರ ಜನಗಳ ಮುಂದೆ ಹೇಳ್ತಾನೆ ಅಂತಂದ್ರೆ ಇನ್ನೆಂತ ಮನಸ್ಥಿತಿ ಇರಬೇಕು ಅವನಿಗೆ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳ ವಿಚಾರದಲ್ಲೇ ನಾವು ಬಾಯಲ್ಲೂ ಕೂಡ ಹೇಳಕ್ಕಾಗ್ದಿರೋ ವಿಷಯಗಳನ್ನ ಈ ಒಂದು ಸ್ಯಾನಿಟರಿ ಪ್ಯಾಡ್ಸ್ ನಾನು ಕೊಡ್ಬೇಕಂತ ಯಾವತ್ತಿಂದ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಆ ಒಂದು ತಿಂಗಳಲ್ಲ ಒಂದು ದಿನ ಬರೋ ಒಂದು ಪೈನ್ಗೋಸ್ಕರ ಸ್ಯಾನಿಟರಿ ಪ್ಯಾಡ್ಸ್ ನಾನು ಇರೋ ತನಕ ಈ ಒಂದು ಒಳ್ಳೆ ಕೆಲಸ ಮಾಡೇ ಮಾಡ್ತೀನಿ. ಒಂದು ಇಲ್ಲಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಮುಗಿಯಲ್ಲ, ಇನ್ನು ತುಂಬಾ ಮುಂದಕ್ಕೆ ಹೋಗ್ತಾನೆ. ಅದು ಒಳ್ಳೇದಕ್ಕಿಂತ ಕೆಟ್ಟ ರೀತಿಯಲ್ಲಿ ಮುಂದಕ್ಕೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದಾವೆ. ಅಮುಕು ಡುಮುಕು ಮಂಜು ಯಾವ್ದಾದ್ರೂ ಒಂದು ವಿಷಯಕ್ಕೆ ಯಾವಾಗ್ಲೂ ಚಾಲ್ತಿಯಲ್ಲಿ ಇದ್ದೇ ಇರ್ತಾನೆ. ಟ್ರೆಂಡಿಂಗ್ ಅಲ್ಲಿ ಹುಡುಕಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವರಲ್ಲಿ ಇವಂದು ಒಬ್ಬಂದು ವಿಡಿಯೋಸ್ ಬರ್ತಾನೆ ಇರ್ತವೆ, ಕೆಲವರು ರೋಸ್ಟ್ ಮಾಡ್ತಾನೆ ಇರ್ತಾರೆ. ಇವನ್ ವಿಡಿಯೋಗಳಿಗಿಂತ ಇವನ್ ಮೇಲೆ ರೋಸ್ಟ್ ಆಗಿರೋ ವಿಡಿಯೋಗಳೇ ಜಾಸ್ತಿ ಕಾಣ್ತಾ ಇರ್ತವೆ. ಇತ್ತೀಚೆಗಂತೂ ಒಂದು ಪಬ್ ವಿಷಯದಲ್ಲಿ ಅತಿ ಹೆಚ್ಚಾಗಿ ಇವನ ಸುದ್ದಿ, ಇವನ ಹೆಸರು ಕೇಳಿ ಬರ್ತಾ ಇದೆ. ಹಾಗಾಗಿ ನಾವು ಒಂದಿಷ್ಟು ಕ್ಲಾರಿಟಿ ಜೊತೆಗೆ ಮಾತಾಡೋಣ ಅಂತ ಇವತ್ತು ನಿಮ್ ಮುಂದೆ ನಾನು ಬಂದಿದ್ದೀನಿ. ಅಮ್ಮುಕು ಡುಮುಕು ಮಂಜು ಅವನು ಹೇಳ್ತಾನೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಆ ಪಬ್ ನಲ್ಲಿ ನಡೆದಂತ ಒಂದು ಘಟನೆಯಲ್ಲಿ ಅವರು ಇವನ್ ಮೇಲೆ ಏನು ಅಪವಾದ ಮಾಡಿದಾರೋ ಅದನ್ನ ನಾನು ಏನೂ ಮಾಡಿಲ್ಲ ಅಂತ ಅವನು ಹೇಳ್ಕೊಂತ ಇದ್ದಾನೆ. ಅದು ಎಲ್ಲರೂ ಹೇಳ್ಕೊಳ್ಳುವಂಥದ್ದೇ ಸಾಬೀತಾಗೋವರೆಗೂ. ಕೆಲವು CCTV ಫೂಟೇಜ್ಗಳು ಕೂಡ ನಾವು ನೋಡಿದ್ದೀವಿ, ಬಟ್ ವಾಯ್ಸ್ ನಮ್ಗೆ ಗೊತ್ತಾಗಿಲ್ಲ. ಅಲ್ಲೇನೋ ಕೆಲವು ಸಂಭಾಷಣೆಗಳು ನಡೀತಾ ಇದ್ವು. ಅಮ್ಮುಕು ಡುಮುಕು ಮಂಜು ಯಾಕೆ ಈ ರೀತಿ ಎಲ್ಲ ಮಾಡ್ತಾನೆ ಅಂತ ನೋಡೋದಾದ್ರೆ ಎಲ್ಲರಿಗೂ ಕಾಮನ್ ಗೊತ್ತಿರೋದು, ಅವನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಯಾವುದೋ ಒಂದು ರೀತಿಲಿ ಪಬ್ಲಿಸಿಟಿಲಿ ಇರಬೇಕು. ಬಿಗ್ ಬಾಸ್ಗೆ ಹೋಗುವ ದೊಡ್ಡ ಮಹದಾಸೆ ಅವನಿಗೆ. ಹಾಗಾಗಿ ಇನ್ನೇನು ಬಿಗ್ ಬಾಸ್ ಬೇರೆ ಶುರುವಾಗ್ತಿದೆ, ಅದಕ್ಕೂ ಕೂಡ ಇರ್ಬೋದು ಅಂತ ತುಂಬ ಜನ ಈಗಾಗಲೇ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ಬಿಟ್ಟಿರ್ತಾರೆ. ಅವನು ನಾನು ಸಾಚ ಅಂತ ಅವನು ಹೇಳ್ಕೊತಾನೆ. ಅವನು ಮಾತಾಡೋಣ, ಹುಡುಗಿರಿಗೆ ಪ್ಯಾಡ್ ಸಹಾಯ ಮಾಡ್ತೀನಿ ನನ್ನ ಅಕ್ಕ ತಂಗಿರಿಗೆ ಅಂತ ಹೇಳ್ತಾನೆ. ನಾವು ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಒಂದು ಪೇಪರ್ ನಲ್ಲಿ ಅದನ್ನ ರೋಲ್ ಮಾಡಿ ನಮ್ ಕೈ ಕೊಡ್ತಾರೆ. ಅವರೂ ಕೂಡ ಆ ತರ ನಡ್ಕೊಳ್ಳುವಂತ ಆ ವಿಷಯಕ್ಕೆ ಇವನು ಎಷ್ಟೋ ಕೋಟ್ಯಾಂತರ ಜನಗಳ ಮುಂದೆ ಈಸಿಯಾಗಿ ನಾನು ಸಹಾಯ ಮಾಡ್ತೀನಿ ಅಂತ ವಿಡಿಯೋಗಳನ್ನ ಮಾಡಿ ಹಾಕ್ತಾನೆ. ಸಹಾಯ ನಿಜವಾಗ್ಲೂ ಮಾಡಲೇಬೇಕು ಅಂತಂದ್ರೆ ಫಾಲೋವರ್ಸ್ಗೆ ಆಗಲಿ ಒಂದು ಪಬ್ಲಿಸಿಟಿಗೆ ಆಗಲಿ ಇನ್ನೂ ಒಳ್ಳೆ ರೀತಿಯಲ್ಲೇ ಸಹಾಯ ಮಾಡುವಂತಹ ತುಂಬಾ ಬೇರೆ ಬೇರೆ ಕೆಲಸಗಳಿದಾವೆ. ಇದು ಈ ತರದೇ ಮಾಡ್ಬೇಕು ಅಂತ ಏನಿಲ್ಲ. ಅವನು ಈ ತರದ್ ಮಾಡಿದ್ರೆ ಕೆಟ್ಟದ್ದೇ ಜಾಸ್ತಿ ಇನ್ನೂ ಚಾಲ್ತಿಯಲ್ಲಿ ಇರುತ್ತೆ ಅಂತ ಅವನೊಂದೇನೋ ಮನಸ್ಥಿತಿನಲ್ಲಿ ಲೆಕ್ಕಾಚಾರ ಇರಬಹುದು. ಸೊ ಹಾಗಾಗಿ ಮತ್ತೆ ಆ ತರದವನು ಒಂದು ಹುಡುಗಿನ ಹತ್ರ ಕರೆದು ನಂಬರ್ ಕೇಳಿ ಬರ್ತೀಯಾ ಇಲ್ಲ ಆ ತರದ ಎಕ್ಸೆಟ್ರಾ ಏನೋ ಮಾತಾಡಿದ್ದಾನೆ ಅಂತ ಪಬ್ ಓನರ್ ಇರ್ಬೋದು ಇವನ್ ಮೇಲೆ ಅಪವಾದ ಹೊರಿಸಿದ್ದಾರೆ ಆ ವಿಡಿಯೋಗಳಲ್ಲಿ. ಪಬ್ ನಲ್ಲಿ ಕುಡಿಯೋ ಅದರಲ್ಲೂ ಅಲ್ಲಿ ಬರುವಂತ ಆಲ್ಮೋಸ್ಟ್ 100ಗೆ 70% ಈ ತರ ಮೈಂಡ್ ಸೆಟ್ ಇರೋರೇ ಬರೋದು. ಸೊ ಹಾಗಾಗಿ ಅಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಇರ್ಸ್ಬೇಕಾ ಬೇಡ ಅನ್ನೋದು ಅದು ನಿಮ್ಗೆ ಮೊದಲು ಗೊತ್ತಿರ್ಬೇಕು. ಅದು ಕೂಡ ಪ್ರಮೋಷನ್ ಕರೆದಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಆಗ ಬಂದು ತಿನ್ನ ಕುಡ್ದನ ಡ್ಯಾನ್ಸ್ ಆಡನ ಇಲ್ಲ ಮಾತುಕತೆ ಮಾಡನ ಇಲ್ಲ ದುಡ್ಡು ಇಸ್ಕೊಂಡ್ನ ಪ್ರಮೋಷನ್ ಮಾಡನ ಹೋಗ್ಬೇಕು. ಅದ್ ಬಿಟ್ಟು ಇವೆಲ್ಲ ಯಾಕೆ ಮಾಡ್ಬೇಕು, ನಾವು ನಮ್ಮನೆ ಹೆಣ್ಮಕ್ಳ ತರ ನೋಡ್ಕೋತೀವಿ ಅಂತ ಅವ್ರು ಹೇಳಿದ್ರು. ನಮ್ಮನೆ ಹೆಣ್ಮಕ್ಳನ್ನ ಯಾರು ತಗೊಂಡೋಗಿ ಪಬ್ ನಲ್ಲಿ ಫಸ್ಟ್ ಆಫ್ ಆಲ್ ಇಡಲ್ಲ. ಎಣ್ಣೆ ಹೊಡಿಯೋ ಜಾಗದಲ್ಲಿ, ಎಲ್ಲರೂ ಎಂಜಾಯ್ ಮಾಡೋ ಜಾಗದಲ್ಲಿ, ಆ ತರ ಮುತ್ತಲ್ಲಿ ತೇಲಾಡುವ ಜಾಗದಲ್ಲಿ ಯಾರು ಅಲ್ಲಿ ಇಡಲ್ಲ. ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಗಂಡಸರನ್ನೇ ಇಡಬಹುದಾಗಿತ್ತು. ಹೆಂಗಸರು ಯಾಕೆ ಇಟ್ಕೊಂಡಿದ್ದೀರಾ ನೀವು? ಲೇಡಿ ಎಂಪ್ಲಾಯೀಸ್ನ ಅಲ್ಲಿ ಏನಕ್ಕೆ ನೀವು ಕೆಲಸಕ್ಕೆ ತಗೊಂಡಿದ್ದೀರಾ ಅನ್ನೋದು ಅದು ಎಕ್ಸಾಕ್ಟ್ಲಿ ಆ ಸಿಚುವೇಶನ್ಗೆ ಹೋದ್ರೇನೆ ನಮಗೂ ಕೂಡ ಗೊತ್ತಾಗೋದು. ಮೇಲಿನ ನೋಟಕ್ಕೆ ಎಣ್ಣೆ ಹೊಡೆಯೋ ಜಾಗ ಅಂದ್ರೆ ನಿಶಾ ಮಾಡುವ ಜಾಗದಲ್ಲಿ ಹೆಣ್ಮಕ್ಳು ಸರ್ವೇ ಸಾಮಾನ್ಯವಾಗಿ ಇರಬಾರ್ದು. ಈ ತರ ಅಲ್ಲಿ ಹೆಣ್ಮಕ್ಳು ಇದಾರೆ ಅಂತಂದ್ರೆ ಆಲ್ಮೋಸ್ಟ್ ಬರೋದೇ ಈ ತರ ಮೈಂಡ್ ಸೆಟ್ ಇರೋರು. ಆಮೇಲೆ ಕೆಲವರು ಹೆಣ್ಮಕ್ಳು ಆ ಜಾಗದಲ್ಲಿ ಇಟ್ಟರೆ ಬಿಸ್ನೆಸ್ ಇನ್ನೂ ಚೆನ್ನಾಗುತ್ತೆ, ಜನ ಇನ್ನೂ ಜಾಸ್ತಿ ಬರ್ತಾರೆ ಅಂತ ಆ ಒಂದು ವೀಕ್ನೆಸ್ಗೋಸ್ಕರನು ಕೂಡ ಹೆಣ್ಮಕ್ಳನ್ನ ಇಡೋ ಕೆಲವು ದೊಡ್ಡ ಘಟಾನುಘಟನೆಗಳೇ ಈ ಬಿಸ್ನೆಸ್ ಗಳಲ್ಲಿ ಹೆಣ್ಮಕ್ಳನ್ನ ಇಡ್ತಾರೆ. ಆ ರೀತಿನೂ ಆಗಿರ್ಬೋದು. ಆಮೇಲೆ ಈಗೇನಾದ್ರೂ ಹಿಂಗೆ ಆಗ್ಬಿಟ್ರೆ ಆಮೇಲೆ ಈ ತರ ವಾದಗಳು ಅಪವಾದಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ನಡೀತಾ ಇರ್ತವೆ. ಇವನು ಸಾಚ ಅಂತ ಹೇಳ್ಕೊಳ್ತಾ ಇದ್ದಾನಲ್ಲ, ಇವನು ಸಾಚ ಹೌದೋ ಅಲ್ವೋ ನಾವು ಕೆಲವೊಂದು ವಿಡಿಯೋಗಳ ಮುಖಾಂತರ ನೋಡ್ಕೊ ಬರೋಣ. ಒಂದು ಇಂಟರ್ವ್ಯೂ ನಲ್ಲಿ ಇವನು ಕುಡ್ದೇ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಅವನ ಮುಖಭಾವ, ಅವನ ಮಾತುಗಳು, ಅವನ ನಡವಳಿಕೆ, ಅಲ್ಲಿ ಅವನ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹಂಗೆ ಅನ್ಸುತ್ತೆ. ನನ್ಗೊಬ್ಬನಿಗೆ ಎಲ್ಲ ತುಂಬಾ ಜನ ಆ ತರ ಮಾತಾಡಿದ್ದಾರೆ. ಅದ್ರ ಕಮೆಂಟ್ಸ್ ನಲ್ಲೂ ಕೂಡ ನಾನು ನೋಡಿದ್ದೀನಿ. ಅಲ್ಲಿ ಕೇಳ್ತಾನೆ, ನಿಮ್ಗೇನು ಲವ್ ಆಗಿದೆಯಾ ಅಂತಂದ್ರೆ ನೋಡ್ಬೇಕು ಅವನು ಯಾವ ರೀತಿ ನುಲಿಯೋದು, ನಿಮ್ಗೆ ವಯಸ್ಸು ಎಷ್ಟು ಅಂತಂದ್ರೆ ಸಾಕು ಅದನ್ನ ಯಾವ ರೀತಿ ಅವನು ಹೇಳೋದಕ್ಕೆ ತೋರ್ಸೋದು. ಆ ವಿಡಿಯೋಗಳನ್ನ ಹಾಕ್ತೀನಿ, ಒಂದ್ಸಲ ನೋಡಿ. ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಎಷ್ಟು ವರ್ಷ ನಿಮ್ಗೆ? ನನ್ಗ ಮ್ಯಾಮ್ ನಾನು ಇನ್ನ ಚಿಕ್ಕ ಹುಡುಗ, ಏಜ್ ಎಲ್ಲ ಹೇಳ್ಬಾರ್ದು ಸುಮ್ಮನೆ. ಈ ಹಿಂದೆ ಏನಾದ್ರು ಗರ್ಲ್ ಫ್ರೆಂಡ್ ಇದ್ರಾ ಮ್ಯಾಮ್ ಹಿಂದೆ
ಇರುತ್ತೆ, ಇಲ್ಲ ಅಂತ 3-4 ವರ್ಷ ಹಿಂದೆ. ಹೀಗಿರುವಾಗ ಇದಕ್ಕೆ ಸಪೋರ್ಟ್ ತುಂಬಾ ಜನ ಅವ್ರಿಗೆ. ಇಂಥವ್ರಿಗೆ ಸಪೋರ್ಟ್ ಕೊಡೋದಕ್ಕೆ ಜೈ ಭೀಮ್ ಸಂಘದವ್ರು ಬರ್ಬೇಕಾ? ಈ ಸಿಲ್ಲಿ ವಿಚಾರಗಳಿಗೆಲ್ಲ ಅವರು ಎಂಟರ್ ಆಗ್ಬೇಕಾ? ಇಲ್ಲ ಫಸ್ಟ್ ಅವರು ಅಪವಾದ ಮಾಡಿದ್ದಾರೆ ಅಂತ ಅಂದಿದ ತಕ್ಷಣ ಫಸ್ಟ್ ಅದು ನಿಜಾನ ಸುಳ್ಳ ಅಂತ ನೀಟಾಗಿ ತಿಳ್ಕೊಳ್ಳೋದ್ ಬಿಟ್ಟು ಹೇಗ್ ತಮ್ಮ ಬಂದು ಒಂದು ಸಪೋರ್ಟ್ ವಿಡಿಯೋ ಹಾಕ್ಬಿಟ್ರೆ ಅದು ಎಲ್ಲಿ ಎಷ್ಟುವರೆಗೂ ಸರಿ? ಅದು ನೀವು ಒಬ್ಬರೇ ಬಂದು ಪರ್ಸನಲ್ ಆಗಿ ಮಾತಾಡಿದ್ರೆ ಅದೊಂಥರ. ನನಗೆ ಗೊತ್ತಿರೋ ಮಟ್ಟಕ್ಕೆ ನೀನು ನಮ್ಮ ಬಡ ಹುಡುಗ ಹುಡುಗ ಮಕ್ಳು ಬೆಳಿಬೇಕು, ಬೆಳೆದಿದ್ದಾರೆ. ಹೌದು, ಇದನ್ನ ತುಳಿಯಕ್ಕೆ ಕೆಲವು ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಏನಂತೀನಿ ಅಂದ್ರೆ, ನಾವು ಕಾನೂನು ರೀತಿ ಹೋರಾಟ ಮಾಡಕ್ ನಿಂತ್ಕೊಂಡ್ರೆ ನಿಮ್ಮ ಮಾನ ಮರ್ಯಾದೆನ ಮೂರಾಂಬಟೆ ಮಾಡ್ತಾರೆ. ನೀವು ಆ ಜೈ ಭೀಮ್ ಸಂಘ ಅಂತ ಒಂದು ಇದಕ್ಕೇನೆ ನೀವು ಅವಮಾನ ಮಾಡ್ದಂಗೆ ಆಗೋಯ್ತು. ಸರಿ ಇಲ್ಲ, ಇದು ಜನ ನಿಮ್ನ ಒಪ್ತಾ ಇಲ್ಲ. ಇದು ಇವನಿಗೆ ಬಂದು ನೀವು ಸಪೋರ್ಟ್ ಮಾಡ್ತಾ ಇರೋದು ಜನ ಒಪ್ತಾ ಇಲ್ಲ. ಅದ್ರ ಜೊತೆ ತುಂಬಾ ಜನ ಬಂದು ಅವನ ಜೊತೆ ಕೊಲಾಬರೇಷನ್ ಮಾಡಿ ಅದನ್ನ ಅವನ ಜೊತೆ ವಿಡಿಯೋ ಮಾಡಿರೋರೆಲ್ಲ ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾರೋ ಅಪ್ಪಮ್ಮ ಅಂತೆ, ಅಪ್ಪಮ್ಮನೋ ಇಲ್ಲ 3 ತಾಯಿ ಮಕ್ಳಿರೋ ಅಮ್ಮಮ್ಮನೋ, ಅವಳು ಕೂಡ ಬಂದು ಒಂದು ಸಪೋರ್ಟ್ ವಿಡಿಯೋ ಹಾಕ್ತಾಳೆ. ಅವಳು ಕೂಡ ಏನು ನಿಜವಾದ ಅಪ್ಪಮ್ಮನಲ್ಲ ಪಪ್ಪಮ್ಮನೋ ಅಲ್ಲ. ಅವರು ಕೂಡ ಅವರವರ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋಸ್ಕರ ಬಂದಿರೋದಷ್ಟೇ. ಯಾರು ಏನು ಸುಮ್ಮನೆ ಬಂದು ಸಪೋರ್ಟ್ ವಿಡಿಯೋಗಳು ಹಾಕಲ್ಲ. ಫಾಲೋವರ್ಸ್ ಗೇನ್ ಮಾಡೋಕ್ಕೆ, ಅವರು ಸ್ವಲ್ಪ ಪಬ್ಲಿಸಿಟಿ ಆಗೋಕ್ಕೆ, ಪಬ್ಲಿಕ್ ಫೇಮ್ ಆಗೋಕ್ಕೆ ಬರ್ತಾರೆ ಹೊರತು ಯಾರು ಇವನಿಗೋಸ್ಕರ ಅಂತ ಬಂದಿರೋರು ನನ್ನ ಪ್ರಕಾರ ಅಲ್ಲಿ ಕಾಣಿಸೋ ಥರ ಇಲ್ಲ. ಇವನಿಗೋಸ್ಕರನೇ ಬಂದಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಇವನ್ ಮೇಲೆ ಈಗ FIR ದಾಖಲಾಗಿದೆ ಅಂತೆ. ಅದು ಎಲ್ಲಿವರೆಗೂ ಬಂದಿದೆ ಅಂತ ನಮಗೆ ಇನ್ನೂ ಅಪ್ಡೇಟ್ಸ್ ಇಲ್ಲ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಸಿಗ್ಬೋದು. ಇದೆಲ್ಲ ಮಾಡ್ತಾ ಇರೋದು ಇವನು ಮುಂದಿನ ಬಿಗ್ ಬಾಸ್ ಸೀಸನ್ಗೆ ಹೋಗೋದಕ್ಕ, ನೋಡೋಣ ಮುಂದೆ ಹೇಗೆ ಏನು ಅಂತ. ಇಲ್ಲ ಇವರೆಲ್ಲ ಸೇರ್ಕೊಂಡು ಈ ಬಿಗ್ ಬಾಸ್ ಹೋಗೋದಕ್ಕೋಸ್ಕರನೇ ಈ ಥರ ನಾಟಕಗಳು ಕೂಡ ಆಡ್ತಾ ಇದ್ದಾರಾ? ಅದು ಒಂದು ಹೆಣ್ಣಿನ ವಿಚಾರ ಇಟ್ಕೊಂಡು ಇವನ ಉಚ್ಚಾಟಗಳು ಎಲ್ಲಿವರೆಗೂ ಹೇಗೆ ತಲುಪ್ತವೆ ಕೊನೆಗೆ ಅನ್ನೋದನ್ನೆಲ್ಲ ನಾವು ನೋಡಬೇಕು. ಇವನನ್ನ ಬಿಡದೇನೆ ತುಂಬಾ ಜನ ರೋಸ್ಟರ್ಸು ಟ್ರೋಲರ್ಸು ಚೆನ್ನಾಗಿ ಹಾಕೊಂಡು ಉಚ್ತಾ ಇದ್ದಾರೆ. ಬಾಯಿಗೆ ಬಂದಂಗೆ ಅವರು ಹೇಳ್ತಾ ಇದ್ದಾರೆ. ಆದ್ರೂ ಇವ್ರು ಉಚ್ಚಾಟಗಳನ್ನ ಬಿಡ್ತಾ ಇಲ್ಲ. ದಿನೇ ಒಂದಲ್ಲ ಒಂದು ರೀತಿನಲ್ಲಿ ಕೆಟ್ಟ ವಿಚಾರಗಳಿಗೇನೆ ಜಾಸ್ತಿ ಫೇಮಸ್ ಆಗೋದಕ್ಕೆ ಇವ್ರನ್ನ ನೋಡ್ತಾ ಇದ್ದಾರೆ. ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಮಾಡ್ಬೋದು ಅಂತ ಇನ್ನೂ ತುಂಬಾ ಒಳ್ಳೊಳ್ಳೆ ಕಾರ್ಯಗಳು, ಒಳ್ಳೊಳ್ಳೆ ಯೋಜನೆಗಳು ಕೂಡ ಇದಾವೆ. ಮತ್ತೆ ಇವನ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ನಾನೊಂದು ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.